ಈಗ ತಾನೇ ಋತುಮತಿ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಋತುಮತಿ ಅನ್ನೋ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಪ್ರತಿ ಒಬ್ಬರು ಆಕ್ಟಿಂಗ್ ಆಗ್ಲಿ ವರಸ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂದು ಹೆಣ್ಣಿನ ಭಾವನೆ ಯಾವ ತರ ವ್ಯಕ್ತಪಡಿಸಬೇಕು. ಇಲ್ಲಿ ತಂದೆ ತಾಯಿ ಇಬ್ರು, ತಂದೆಗೂ ಕಟ್ಬಿದ್ದಿರ್ತಾಳೆ, ತಾಯಿಗೂ ಕಟ್ಬಿದ್ದಿರ್ತಾಳೆ. ಬಟ್ ಜಗತ್ತಲ್ಲಿ ಅವಳು ಬದುಕ್ಬೇಕು. ಆ ಸಿಚುವೇಶನ್ ಅಲ್ಲಿ ಯಾವ ತರ ಅವಳು ಜೀವನ ಮಾಡ್ಬೇಕು ಅನ್ನೋದನ್ನ ನಿಜವಾಗ್ಲೂ ತೋರಿಸಿದ್ದಾರೆ. ನೋಡಿ, ಕಷ್ಟ ಅನ್ನೋದು ಎಲ್ರಿಗೂ ಬರುತ್ತೆ. ಆದ್ರೆ ಆ ಕಷ್ಟದಲ್ಲೂ ಅವಳು ಯಾವ ತರ ಧೈರ್ಯ ತಗೊಂಡು ಅವಳು ಲಾಸ್ಟ್ ಅಲ್ಲಿ ಶಿಕ್ಷಣ ಒಂದು ನಂಬ್ಕೊಂಡಿದ್ಲು. ಅದ್ ನಿಜವಾಗ್ಲೂ ಅವಳು ಸಕ್ಸಸ್ ಕೊಟ್ಟು ಅವಳ ಜೀವನನೇ ಕಟ್ಕೊಂಡು ಸಮಾಜಕ್ಕೆ ಇಂತ ಒಂದು ಒಳ್ಳೆ ಸಿನಿಮಾಗಳನ್ನ ದಯಮಾಡಿ ಪ್ರೋತ್ಸಾಹಿಸಿ. ಈ ತರ ಸಿನಿಮಾಗಳನ್ನ ಹೊರಗೆ ಹಳ್ಳಿ ಕಡೆ ಜಗತ್ತಿಗೆ ಇದನ್ನ ತೋರಿಸಿ, ಇದು ಒಂದು ಕಥೆ ಇಂತ ಈ ತರ ಮಾಡ್ತಾ ಇದ್ರ ಹೆಣ್ಮಕ್ಳನ್ನ ಗಂಗೆ, ತುಂಗೆ, ಯಮುನಾ, ಕಾವೇರಿ ಅಂತೆಲ್ಲ ಜೀವ ಜನಕ್ಕೆಲ್ಲ ಅವಳು ಹೆಸರಿಡ್ತಾರೆ. ಬಟ್ ಅವಳು ಒಂದು ಪ್ರಕೃತಿ ನಿಯಮದಿಂದ ಆತರ ಏರ್ಪೇರಾದಾಗ ಎಷ್ಟು ಅವಳನ್ನ ಒತ್ತಡಕ್ಕೆ ತಗೊಂಡೋಗಿರ್ತಾರೆ ಅನ್ನೋದನ್ನ ಇಲ್ಲಿ ಸಿನಿಮಾದಿಂದ ನಿಜವಾಗ್ಲೂ ನಾನು ಗೊತ್ತಾಯ್ತು. ಇಂಥ ಸಿನಿಮಾಗಳನ್ನ ನಾವು ಗೆಲ್ಲಿಸ್ಬೇಕು.